ಇವತ್ತು ನಾನು ನಿಮ್ಮೊಂದಿಗೆ ನನ್ನ ಸ್ವಂತ ಬರವಣಿಗೆಯನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಭೂಮಿಯ ಮೇಲೆ ವಾಸಿಸುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ತಾನು ಏಕಾಂಗಿ ಅನ್ನಿಸ್ದಾಗ ಅಂತಹ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಆ ಒಂದು ಚಿತ್ರಣದ ಕುರಿತು ನನ್ನ ಲೇಖನಿಯ ಮೂಲಕ ಅಕ್ಷರಗಳನ್ನು ಹಾಳೆಗಿಳಿಸಿದ್ದೇನೆ. ಈಗ ಆ ಬರಹ ನಿಮ್ಮ ಮುಂದೆ. ನೀ ಯಾರು? ನಾ ಒಬ್ಬಳೇ ಸುಮ್ಮನೆ ಕುಳಿತಾಗ ನನ್ನ ಮನಸ್ಸು ನನಗೆ ಪ್ರಶ್ನೆಯ ಮೇಲೆ ಪ್ರಶ್ನೆ ಕೇಳುತ್ತಿದೆ. ನೀ ಯಾರು? ನೀ ಇಲ್ಲೇಕಿರುವೆ? ನನ್ನನ್ನು ಏಕೆ ನೋಯಿಸುವೆ? ನಾನು ನೆಮ್ಮದಿಗಾಗಿ ಹುಡುಕುತ್ತಿದ್ದೇನೆ. ಅದು ನನಗೆ ಯಾವಾಗ ಸಿಗುತ್ತದೆ ಎಂದು. ಕಣ್ಣ ಮುಂದೆ ಮುಂಬರುವ ಬದುಕಿನ ಪುಟಗಳು ಪಟಪಟಿಸುತ್ತಿರುವಾಗ ನನ್ನ ಕಣ್ಣು ಕೂಡ ನನಗೆ ಪ್ರಶ್ನೆ ಕೇಳುತ್ತಿದೆ. ನೀ ಯಾವಾಗ ನನಗೆ ವಿಶ್ರಾಂತಿ ಕೊಡುವೆ ಎಂದು. ಭಾವನೆಗಳು ನನ್ನನ್ನು ಒಂದೇ ಸಮನೆ ನಿಂದಿಸುತ್ತಿದೆ. ನೀ ಕ್ರೂರಿ ಎಂದು. ನನ್ನಲ್ಲಿರುವ ಭಯ ನನ್ನನ್ನು ನೋಡಿ ನಗುತ್ತಿದೆ. ನೀ ಏಕೆ ಎಂದು. ಆಕ್ರೋಶವು ನನ್ನನ್ನು ಹಿಂಬಾಲಿಸುತ್ತಿದೆ. ನನ್ನ ತಾಳ್ಮೆಯನ್ನು ಕಿತ್ತೊಗೆಯಲೆಂದು. ನಂಬಿಕೆಯು ನನ್ನನ್ನೇ ದಿಟ್ಟಿಸಿ ನೋಡುತ್ತಿದೆ. ಪರಿಚಯವಿಲ್ಲ ಎಂಬುವ ಹಾಗೆ. ನನ್ನ ನಗುವು ನನ್ನನ್ನು ಬಿಟ್ಟು ಹೊರಡಲು ಸಿದ್ಧವಾಗಿದೆ. ನೀ ಬೇಡವೆಂದು. ಇಡೀ ಪ್ರಪಂಚವೇ ಕೇಳುತ್ತಿದೆ. ನೀ ಯಾರೆಂದು. ಉತ್ತರಿಸಬೇಕಿರುವ ಮಾತು ಕೂಡ ಕೇಳುತ್ತಿದೆ. ನೀ ಯಾರೆಂದು. ದುಃಖದ ಕಾರ್ಮೋಡ ಕವಿದು ಕಣ್ಣಂಚಿಂದ ನಿಲ್ಲಲಾರದೆ ಕೆನ್ನೆಯನ್ನು ಸೋಕುವ ಮುನ್ನ ಕಂಬನಿ ಕೇಳುತ್ತಿದೆ. ನೀ ಯಾರೆಂದು. ಅಸಹಾಯಕತನವು ನನ್ನನ್ನು ಕಿತ್ತು ತಿನ್ನುತ್ತಿದೆ. ಆದರೆ ಇದೆಲ್ಲದರಾಚೆಗೆ ಜವಾಬ್ದಾರಿಯು ನನ್ನನ್ನು ನೋಡಿ ಕೈಬೀಸಿ ಕರೆಯುತ್ತಿದೆ. ನನ್ನ ಮಡಿಲಿಗೆ ಸೇರು. ನೀ ನನಗೆ ಬೇಕೆಂದು. ನೀ ಬೇಕೆಂದು.